ಬೆಂಗಳೂರಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವಿಗೆ ಇವತ್ತೇ ಡೆಡ್ಲೈನ್. ನಾಳೆಯಿಂದ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಶುರುವಾಗಲಿದೆ. ಫುಟ್ಪಾತ್ ನುಂಗಣ್ಣರ ವಿರುದ್ಧ ಕಾರ್ಯಾಚರಣೆಗೆ ಮುಂದಾಗಿದ್ದು ಜಿಬಿಎ. ನಾಳೆಯಿಂದ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಪ್ರಕ್ರಿಯೆ ಶುರುವಾಗುತ್ತೆ. ಸ್ವಯಂ ಪ್ರೇರಿತವಾಗಿ ಫುಟ್ಪಾತ್ ತೆರವಿಗೆ ಆದೇಶವನ್ನ ಜಿಬಿಎ ನೀಡಿದೆ. ಯಾಕೆಂದ್ರೆ ಮೊದಲ ಹಂತವಾಗಿ 2000 ಕಿಲೋಮೀಟರ್ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿರುವಂಥದ್ದೇನಿದೆ ಫುಟ್ಪಾತ್ ಅನ್ನ, ಆ ಒತ್ತುವರಿ ತೆರವು ಮಾಡುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಲಾಗಿದ್ದು, ತಪ್ಪಿದ್ರೆ ಭಾರಿ ದಂಡ ಮತ್ತು ಲೈಸೆನ್ಸ್ ಕ್ಯಾನ್ಸಲ್ ಆಗುವ ಎಚ್ಚರಿಕೆ ಕೂಡ ನೀಡಲಾಗಿದೆ. ಫುಟ್ಪಾತ್ ಮೇಲೆ ಅಂಗಡಿ ಇದ್ರೆ ದುಬಾರಿ ದಂಡ ಫಿಕ್ಸ್. ಫುಟ್ಪಾತ್ಗಳ ಮೇಲೆ ವಾಹನಗಳ ಪಾರ್ಕಿಂಗ್ ಮಾಡುವಂಥದ್ದಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಬೆಂಗಳೂರಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವಿಗೆ ಇವತ್ತೇ ಡೆಡ್ಲೈನ್. ಆಪರೇಷನ್ ಫುಟ್ಪಾತ್ ಜಾಹೀರಾತು ಫಲಕಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಫುಟ್ಪಾತ್ಗಳಲ್ಲಿ ನೋಡಿ, ಈ ರೀತಿ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಳ್ಳೋದು, ಅಥವಾ ಉದಾಹರಣೆಗೆ ಅಲ್ಲಿ ಏನಾದರೂ ಈ ಕಡಲೆಕಾಯಿ ಅಥವಾ ಬೇರೆ ಇನ್ನೇನಾದರೂ ಮಾರಾಟಕ್ಕೆ, ಕೆಲವರಂತೂ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಅತಿಕ್ರಮಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಫುಟ್ಪಾತ್ ಮೇಲೆ ವೆಹಿಕಲ್ಗಳನ್ನೇ ನಿಲ್ಲಿಸಿರ್ತಾರೆ. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ಇದೆಲ್ಲವನ್ನು ಕೂಡ ತೆರವು ಮಾಡಬೇಕು ಅನ್ನುವಂಥ ಸೂಚನೆ ಈಗಾಗಲೇ ನೀಡಲಾಗಿದೆ. ಒಂದು ವೇಳೆ ಅಲ್ಲಿ ತೆರವು ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಭಾರಿ ದಂಡ ಬೀಳುತ್ತೆ, ಜೊತೆಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಬೆಂಗಳೂರಲ್ಲಿ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಹಮ್ಮಿಕೊಂಡಿದ್ದು, ಫುಟ್ಪಾತ್ ನುಂಗಣ್ಣರ ವಿರುದ್ಧ ಕಾರ್ಯಾಚರಣೆಗೆ ಜಿಬಿಎ ಸಜ್ಜಾಗಿದೆ. ಈ ಫುಟ್ಪಾತನ್ನು ಈ ರೀತಿ ಅತಿಕ್ರಮಿಸೋದ್ರಿಂದ ದಾರಿ ಹೋಕರಿಗೆ ಸಮಸ್ಯೆ ಆಗ್ತಾ ಇದೆ. ದಾರಿ ಹೋಕರು ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನಿವಾರ್ಯವಾಗಿ ರಸ್ತೆಗಿಳಿಬೇಕಾಗುತ್ತೆ. ವೆಹಿಕಲ್ಗಳು ಬರ್ತಿರುತ್ತೆ. ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಫುಟ್ಪಾತ್ಗಳನ್ನ ಈ ರೀತಿಯಾಗಿ ಅತಿಕ್ರಮಿಸ್ಕೊಂಡ್ರೆ ದಾರಿ ಹೋಕರು ನಡೆದಾಡೋದಕ್ಕೆ ಕಷ್ಟ ಆಗುತ್ತೆ. ಫುಟ್ಪಾತ್ ಮಾಡಿರೋದೇ ದಾರಿ ಹೋಕರಿಗೋಸ್ಕರ. ಆದರೆ ದಾರಿ ಹೋಕರು ಹೋಗುವಂಥ ಜಾಗದಲ್ಲೇ ಈ ರೀತಿ ಮೊಬೈಲ್, ಕೆಲವೊಂದು ಚಿಕ್ಕ ಪುಟ್ಟಂತಹ ಒಂದು ಅಂಗಡಿಗಳನ್ನು, ಅಥವಾ ಏನಾದರೂ ಕೆಲವೊಂದು ನೋಡಿ ಎಗ್ ರೈಸ್ ಮಾಡುವಂಥವ್ರು ಫುಟ್ಪಾತ್ನಲ್ಲೇ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೇ ಈ ಬೋಂಡಾ ಬಜ್ಜಿ ಮಾಡುವಂಥವ್ರು ಅಲ್ಲೇ ಇಟ್ಕೊಂಡಿರ್ತಾರೆ ಫುಟ್ಪಾತ್ನಲ್ಲೇ. ಮತ್ತು ಬಟ್ಟೆ ವ್ಯಾಪಾರ ಮಾಡುವಂಥವ್ರು ಫುಟ್ಪಾತ್ನಲ್ಲೇ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಜಿಬಿಎ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಾಳೆಯೊಳಗೆ ಒತ್ತುವರಿದಾರರು ಫುಟ್ಪಾತನ್ನು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ತೆರವು ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ದುಪ್ಪಟ್ಟು ದಂಡ ಗ್ಯಾರಂಟಿ, ಜೊತೆಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಫುಟ್ಪಾತ್ ಅತಿಕ್ರಮಣದಾರರಿಗೆ ಇವತ್ತೇ ಅಂತಿಮ ಅವಕಾಶವನ್ನು ನೀಡಲಾಗಿದೆ. ಇಲ್ಲಾಂದರೆ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಶುರುವಾಗಲಿದೆ.